ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಸಪೋರ್ಟ್. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂದರೆ ಬೇರೆಯವ್ರ ಹತ್ರ ಶೇರ್ ಮಾಡಿ. ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನೀವು ನಂಬುವ ದೇವರಿಂದ ಯಾವ ಮೆಸೇಜಸ್ ನಿಮಗೆ ಸಿಗಲಿದೆ, ಹಾಗೂ ಫ್ಯೂಚರ್ ನಿಮ್ಮ ಲೈಫ್ ಹೇಗಿರುತ್ತೆ, ಮತ್ತು ನಿಮಗೆ ಯಾವ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ದೇವರಿಂದ ನಿಮಗೆ ಸಿಗಬೇಕಿದೆ, ಈ ಒಂದು ವಿಡಿಯೋನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನೀವು ಇಷ್ಟಪಡುವಂತ ಒಂದು ದೈವ ದೇವರು ಮನ್ಸಿನಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಪಠನೆ ಮಾಡ್ಕೊಂಡು ಚಾಂಟಿಂಗ್ ಮಾಡ್ಕೊಂಡು ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ. ಇಲ್ಲಿ 3 ಕಾರ್ಡ್ ಫೈಲ್ ಇದೆಯಲ್ಲ, ಒಂದನ್ನ ಸೆಲೆಕ್ಟ್ ಮಾಡಿ. 3 ಕಾರ್ಡ್ ಫೈಲ್ ಇದೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ಆಫೀಸ್ಗಾದ್ರೂ ಬಂದು ಪಡಿಬಹುದು. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಫೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಹೇಗಿದೆ ಫ್ಯೂಚರ್, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ಈ ಕುರಿತಾಗಿ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಇದಾಗಿದೆ. ಮತ್ತು ದೈವದಿಂದ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ. ಲೆಟ್ಸ್ ಸಿ, ನೀವು ನಂಬುವ ದೈವದಿಂದ ಏನಿದೆ ಮೆಸೇಜಸ್, ನಿಮಗೆ ಸೇರುವಂಥದ್ದು ಏನಾಗಿದೆ, ವಾಟ್ ಯು ಶುಡ್ ಲಿಸನ್ ರೈಟ್ ನೌ. ಮತ್ತು ಫೇರಿ ಮೆಸೇಜಸ್ ಏನಿದೆ, ಇದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಲೆಟ್ ಸ್ಟಾರ್ಟ್. ನೈಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ ಮತ್ತು ಕಿಂಗ್ ಆಫ್ ಕಪ್ಸ್ ಬಂದಿದೆ. ಪವರ್ಫುಲ್ ಕಾರ್ಡ್ಸ್ ಒಂದು ನೋಡ್ತಾ ಇದ್ದೀನಿ. ಪವರ್ಫುಲ್ ಆಗಿದೆ ಕಾರ್ಡ್ಸ್. ನಿಮ್ಮ ಎನರ್ಜಿ ಕೂಡ ಅಷ್ಟೇ ಅಲೈನ್ಡ್ ಅಂಡ್ ಸ್ಟ್ರಾಂಗ್ ಆಗಿದೆ. ಲುಕ್ ಆಟ್ ದಿಸ್. ಕಿಂಗ್ ಮತ್ತೆ ಎಂಪರರ್ ಬಂದಿದೆ. ಇದ್ರ ಅರ್ಥ ಏನಾಗುತ್ತೆ ಅಂದ್ರೆ, ಒಂದು ನಾನು ಫೋಕಸ್ಡ್ ಆಗಿ ಇರುವಂತಹ ವಿಷಯ ಏನ್ ನೋಡ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮ ಕರಿಯರ್ ಪಾತ್ ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ನಿಮ್ಮ ಕೆಲಸ ಕಾರ್ಯದ ವಿಷಯವಾಗಿ ನೀವು ಬಹಳಷ್ಟು ಸೀರಿಯಸ್ ಆಗಿದ್ದೀರಾ. ಹಾಗೂ ಅದನ್ನ ನಾನು ಮುಂದೆ ನಾನು ಏನಾದ್ರು ಸಾಧನೆ ಮಾಡ್ಬೇಕು, ಈ ವಿಷಯವಾಗಿ ನಾನು ಲೈಫ್ ನಲ್ಲಿ ಇನ್ನ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ಡಿಸಿಷನ್ ನ ತಗೊಳ್ತಾ ಇದ್ದೀರಾ. ಪ್ರೆಸೆಂಟ್ ಕೂಡ ನೀವು ಎನರ್ಜಿ ಆ ವಿಷಯದ ಕಡೆಗೆನೆ ಹಾಕ್ತಾ ಇದ್ದೀರಾ. ನಿಮ್ಮ ಪ್ಯಾಷನ್ ಕಡೆಗೆ, ನಿಮ್ಮ ಆಸೆ ಕಡೆಗೆ, ನಿಮ್ಮ ಕನಸುಗಳೇನಿದೆ, ನಿಮ್ಮ ಆಂಬಿಷನ್ ಇದೆ, ನಿಮ್ಮ ಪರ್ಪಸ್, ಲೈಫ್ ಪರ್ಪಸ್ ಕಡೆಗೆ ನೀವು ಗುರಿನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ. ಮತ್ತು ಅದಕ್ಕೆ ಪೂರಕವಾಗಿ ಬ್ಲೆಸ್ಸಿಂಗ್ಸ್ ರೀತಿಯಾಗಿ ನೀವು ನಂಬುವ ದೈವದಿಂದ ಅಷ್ಟೇನೆ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಸೊ ಈ ಪ್ರೆಸೆಂಟ್ ಸಿಚುವೇಶನ್ ಚೆನ್ನಾಗೇ ಇದೆ. ಹಾಗೂ ನೀವು ತುಂಬಾ ಹಾರ್ಡ್ ವರ್ಕರ್ ಆಗಿದ್ದೀರಾ. ಸೋತಿಲ್ಲ, ಸೋಲ್ಬೇಕು ಅನ್ನುವಂಥದ್ದು ಏನೇ ಇದ್ರೂ ಕೂಡ, ಇಲ್ಲ ನಾನು ಸೋಲಲ್ಲ. ನಿಮ್ಮ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಂಬಿಕೆ ಇದೆ. ನಿಮ್ಮ ಒಂದು ಆತ್ಮವಿಶ್ವಾಸನ, ನಿಮ್ಮ ದೃಢತೆಯನ್ನ, ಅಂದ್ರೆ ಒಂದು ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ, ಅದನ್ನ ಇನ್ಕ್ರೀಸ್ ಮಾಡ್ಕೊಂಡೇ ಹೋಗಿದ್ದೀರಾ. ನಿಮ್ಮ ಬಗ್ಗೆ ನಿಮಗೆ ಬಹಳಷ್ಟು ಹೆಮ್ಮೆ ಇದೆ. ಆ ತರದೊಂದು ಎನರ್ಜಿನ ಪಡೀತಾ ಇದ್ದೀನಿ, ಅಂದ್ರೆ ಆ ತರದ್ ನೋಡ್ತಾ ಇದ್ದೀನಿ. ಎಂಪರರ್ ಇನ್ನ ಸಾಧನೆ ಮಾಡುವಂತ ವಿಷಯಗಳಿದೆ. ಇನ್ನ ವಿತಿನ್ 6 months ನಲ್ಲಿ ನೀವು ಒಳ್ಳೆಯ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗ್ತೀರಾ. ಸ್ಪೆಷಲಿ ನಿಮ್ಮ ವರ್ಕ್ ಲೈಫ್, ನಿಮ್ಮ ಫೈನಾನ್ಸ್, ನಿಮ್ಮ ಬಿಸ್ನೆಸ್. ನೀವೇನಾದ್ರೂ ಆಂಟ್ರಪ್ರಿನರ್ ಆಗ್ಬೇಕು ಅಂತ ಇದ್ದೀರಾ, ಓ ಗಾಡ್, ದಿಸ್ ಇಸ್ ದ ರೈಟ್ ಟೈಮ್. ಏನ್ ಯೋಚನೆ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಟು ಜಸ್ಟ್ ಸ್ಟಾರ್ಟ್. ಯಾಕಂದ್ರೆ 9 of Pentacles ಬಂದಿರೋದ್ರಿಂದ ಇದು ಕೂಡ ಫ್ರೂಟ್ಫುಲ್ ಸಿಚುವೇಶನ್ ಅಂತ ಹೇಳ್ತೀವಿ. ನಿಮ್ಗೆ ಹೇಗೆ ಬೇಕಿದೆ, ಯಾವ ರೀತಿಯಾದ ಒಂದು ಎಫರ್ಟ್ಸ್ ನೀವು ಹಾಕಿದ್ರೆ, ಯಾವ ಒಂದು ಫೋಕಸ್ ಇಟ್ಕೊಂಡು ಆ ಒಂದು ಪಾತ್ವೇನ, ಆ ಒಂದು ದಾರಿನ ಇಟ್ಕೊಂಡು ಮುಂದೆ ಹೋಗ್ತೀರಾ, ಅದ್ರಲ್ಲಿ ನೀವು ಯಶಸ್ಸನ್ನ ನೋಡ್ತೀರಾ ಅಂತ ಈ ಕಾರ್ಡ್ ನಿಮ್ಗೆ ಅಶ್ಯೂರೆನ್ಸ್ ಕೊಡ್ತಾ ಇದೆ. ಗ್ರೇಟ್ ಟೀಚರ್ ಬರ್ತಾ ಇದೆ. ಲರ್ನ್ ಫ್ರಮ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಮೆಸೇಜ್ ಬಂದಿದೆ. ಸೊ ಇದ್ರ ಅರ್ಥ ಏನು ಅಂದ್ರೆ, ಆದಷ್ಟು ಒಂದು ಟೈಮ್ ನೀವು ನಂಬುವ ದೇವರ ಜೊತೆ ಇಟ್ಕೊಳ್ಳಿ. ಸ್ವಲ್ಪ ಶಾಂತವಾಗಿ ಕೂತ್ಕೊಳ್ಳಿ ಹಾಗೂ ಕನೆಕ್ಟ್ ಆಗಿ ಆ ದೇವರ ಹತ್ರ. ಮತ್ತು ಒಂದಷ್ಟು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಸ್ ಅಂದ್ರೆ ನಿಮ್ಗೊಂದಷ್ಟು ಲೆಸನ್ಸ್ ಅಥವಾ ಒಂದಷ್ಟು ಮೆಸೇಜಸ್ ಅವರಿಂದ ನಿಮ್ಗೆ ಸಿಗಬಹುದು. ಅದರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಇನ್ನರ್ ಸೆಲ್ಫ್ಗೆ ಬಹಳಷ್ಟು ಶಾಂತತೆ ಮತ್ತು ಬಲ ಸಿಗುತ್ತೆ ಬೇಸಿಕ್ಲಿ. ಓಕೆ. ಹಾಗೂ ನೀವು ಟೀಚಿಂಗ್ ಫೀಲ್ಡ್ ಅಲ್ಲೂ ಏನಾದ್ರೂ ಮಾಡಬಹುದು ಅಂತ ಬರ್ತಾ ಇದೆ. ನೀವೊಂದು ಸ್ಪಿರಿಚುವಲ್ ಲೀಡರ್ ಆತರ ಏನಾದ್ರೂ ಆಗ್ಬೇಕು ಅಂತ ಇದ್ದೀರಾ, ಅಥವಾ
ಆಮ್, ಒಂದು ಸ್ಪಿರಿಚುವಲ್ ಪಾತ್ಗೆ ಹೋಗಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಆಧ್ಯಾತ್ಮಿಕ ಕಡೆಗೆ ನೀವೇನಾದ್ರೂ ಗಮನ ಕೊಡ್ಬೇಕು ಅಂತ ಇದ್ದೀರಾ, ಐ ಥಿಂಕ್ ದಿಸ್ ಇಸ್ ಆಲ್ಸೋ ರೈಟ್ ಫಿಟ್ ಫಾರ್ ಯು. ನೀವು ಅದ್ ಮಾಡ್ಬೋದು. ಬೇಸಿಕ್ಲಿ ನಿಮ್ಗೆ ಆ ತರದೊಂದು ಶಕ್ತಿ ಇದೆ, ಒಂದು ಎನರ್ಜಿ ಪಾಸ್ ಮಾಡುವಂತಹ ಒಂದು ಎನರ್ಜಿ ನಿಮ್ಮಿಂದ ನಾನು ನೋಡ್ತಾ ಇದ್ದೀನಿ. ವೇಟ್ ಫಾರ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬರ್ತಾ ಇದೆ. ನಿಮ್ಮ ಕನಸುಗಳಲ್ಲಿ ದೈವ ಕನೆಕ್ಟ್ ಆಗುವಂಥದ್ದು ಒಂದಷ್ಟು ಮೆಸೇಜಸ್ ನ ನೀವು ಪಡಿತೀರಾ. ಬೇಸಿಕ್ಲಿ ಒಂದು ಡೈರಿ ಅಂತ ಇಟ್ಕೊಂಡಿರಿ. ನೀವು ಏನಾದ್ರೂ ಒಂದು ಇವಾಗ ಒಂದ್ 4 ಗಂಟೆ ಟೈಮಲ್ಲಿ ಯಾವ್ದಾದ್ರು ಒಂದ್ ಕನ್ಸು ಬೀಳ್ತು ಅಂದ್ರೆ ಅದು ತುಂಬಾನೇ ಕ್ಲಿಯರ್ ಆಗಿರುತ್ತೆ, ಅಚ್ಚಾಗಿರುತ್ತೆ. ಅಂಥದ್ನೆಲ್ಲ ಬರ್ದಿಟ್ಕೊಳ್ಳಿ. ಇಂಪಾರ್ಟೆಂಟ್ ಆಗಿರುವಂತಹ ಕನಸು ಏನ್ ನೀವು ಅದನ್ನ ನೀವು ಮರೆಯಕ್ ಆಗ್ಲಿಲ್ಲ, ಸ್ವಲ್ಪ ಅವರ್ಸ್ ಅಂದ್ರೆ ನೀವ್ ಎದ್ದಿದ ತಕ್ಷಣ ನೆನ್ಪಿರುತ್ತೆ. ಆ ಟೈಮ್ ನಲ್ಲಿ ಒಂದು ಡೈರಿ ಇಟ್ಕೊಂಡಿದ್ರೆ ನಿಮ್ ಪಕ್ಕ ಅದೇನು ಕನಸಿತ್ತು ಅದನ್ನ ಬರ್ಕೊಳ್ಳೋದು, ಅದೆಲ್ಲ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸಮ್ ಮೆಸೇಜಸ್, ಇಂಪಾರ್ಟೆಂಟ್ ಮೆಸೇಜಸ್ ಅಥವಾ ಏನೋ ಒಂದು ಪಾಸ್ ಖಂಡಿತವಾಗ್ಲೂ ಆಗತ್ತೆ ದೈವದಿಂದ. ಅದನ್ನ ನೀವು ರಿಸೀವ್ ಮಾಡ್ಕೋಬೇಕು ಅಂದ್ರೆ ಸ್ವಲ್ಪ ಪ್ರಿಪೇರ್ಡ್ ಆಗು ಇರ್ಬೇಕಾಗುತ್ತೆ. ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದೀನಿ ನಾನು. ಸೊ ಕರೆಕ್ಟ್ ಆಗಿ ನಿದ್ದೆ ಟೈಮ್ ಅಂತ ಇಟ್ಕೊಳ್ಳಿ. ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಹಾಗೆ ನೋಡ್ಕೋಬೇಕು ನೀವು. ಹಾಗೆ ಒಂದ್ 3 ತಿಂಗಳು ನೀವು ರೆಗ್ಯುಲರ್ ಆಗಿದ್ರೆ ಸಮ್ ಗುಡ್ ಚೇಂಜಸ್ ರಿಲೇಟೆಡ್ ಟು ದಿಸ್ ನಿಮ್ಗೆ ಖಂಡಿತವಾಗ್ಲೂ ಆಗತ್ತೆ. ಪ್ರೊಟೆಕ್ಷನ್ ಕಾರ್ಡ್ ಬಂದಿದೆ. ದ ಫೇರೀಸ್ ಆಫ್ ಪ್ರೊಟೆಕ್ಷನ್ ಆರ್ ಶೀಲ್ಡಿಂಗ್ ಯು ವಿತ್ ದ ಮ್ಯಾಜಿಕಲ್ ಫೇರಿ ರಿಂಗ್ ಆಫ್ ಲವ್ ಅಂಡ್ ಲೈಟ್. ಓ ಗಾಡ್, ನೀವು 5 ಡೈರೆಕ್ಷನ್ಸ್ ಇಲ್ಲಿ ನೋಡ್ತಾ ಇದ್ದೀನಿ. ಪ್ರೊಟೆಕ್ಟೆಡ್ ಆಗಿದ್ದೀರಾ ಮತ್ತು ನಿಮಗೆ ಕೆಡಕ್ ಆಗದೆ ಇರೋ ಹಾಗೆ ನೀವು ನಂಬುವ ದೇವರು ನಿಮ್ಮನ್ನ ನೋಡ್ಕೊಳ್ತಾ ಇದ್ದಾರೆ. ಶೀಲ್ಡೆಡ್ ಆಗಿದ್ದೀರಾ. ನಿಮ್ ಅಗೇನ್ಸ್ಟ್ ಆಗಿ ಏನಾದ್ರೂ ಒಂದು ಕೆಟ್ಟ ಎನರ್ಜಿ ಬಂದ್ರೂ ಕೂಡ ಅದು ಸೋತ್ ಹೋಗುತ್ತೆ ಅಂತಾನೆ ಹೇಳ್ತೀನಿ. ದಟ್ ಈಸ್ ಅಮೇಸಿಂಗ್ ಫಾರ್ ಯು. ಅದಾದ ನಂತರ ಲೈಫ್ ಎನರ್ಜಿ ಬರ್ತಾ ಇದೆ. ದ ಹ್ಯಾಪಿ ಫೇರಿ ಆಫ್ ಸನ್ಶೈನ್ ಬ್ರಿಂಗ್ಸ್ ಲಾಟ್ಸ್ ಆಫ್ ಲೈಫ್ ಗಿವಿಂಗ್ ಎನರ್ಜಿ. ಸನ್ ಕಾರ್ಡ್ ಅಂತಾನು ಹೇಳ್ತೀವಿ ನಾವ್ ಇದನ್ನ. ಶಿ ರಿಮೈಂಡ್ಸ್ ಯು ಟು ಶೇರ್ ಯೋರ್ ಲೈಟ್ ಅಂಡ್ ರಿವೀಲ್ ಎನಿಥಿಂಗ್ ಇನ್ ದ ಶಾಡೋಸ್ ದಟ್ ನೀಡ್ಸ್ ಟು ಬಿ ಹೀಲ್ಡ್. ಒಂದು ಹೀಲಿಂಗ್ ಟೈಮ್. ಈಗ ನಿಮ್ದು ಪ್ರೆಸೆಂಟ್ ಸಿಚುವೇಶನ್ ಹೀಲಿಂಗ್ ಟೈಮ್ ಅಂತಾನು ಹೇಳ್ತಿದ್ದೀನಿ, ಮತ್ತೆ ಗ್ರೋತ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಕೂತಲ್ಲೇ ಕೂತ್ಕೋಬೇಡಿ, ನಾಳೆ ಮಾಡ್ತೀನಿ ಅಂತ ಹೇಳಕ್ ಹೋಗ್ಬೇಡಿ. ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಲೇಸಿಯಾಗಿ ದಯವಿಟ್ಟು ಇರಕ್ ಹೋಗ್ಬೇಡಿ. ಬಿಕಾಸ್ ದಿಸ್ ಇಸ್ ದ ಟೈಮ್ ಟು ಮೇಕ್ ಮನಿ. ದುಡ್ಡು ಮಾಡ್ಕೊಳ್ಳುವಂತ ಟೈಮ್, ಮತ್ತೆ ಫೇಮಸ್ ಆಗೋ ಟೈಮ್. ನೀವ್ ಯಾವ ಫೀಲ್ಡ್ ಅಲ್ಲಿ ಆಗಿದ್ರು ಕೂಡ ನೀವು ಶೈನ್ ಆಗ್ತೀರಾ. ಸೊ ಆ ತರದ್ ಒಂದ್ ಟೈಮ್ ಬಂದಿದೆ ನಿಮ್ಗೆ. ಯುಟಿಲೈಸ್ ಮಾಡ್ಕೊಳ್ಳಿ, ನಿಮಗೋಸ್ಕರ ಯುಟಿಲೈಸ್ ಮಾಡ್ಕೊಳ್ಳಿ ಇದನ್ನ. ಅದು ನಿಮ್ಮ ಮೆಸೇಜಸ್ ಆಗಿತ್ತು ಹಾಗೂ ದೈವದಿಂದ ಸಂದೇಶಗಳಾಗಿತ್ತು. 6 ಮಂತ್ಸ್ ಇದೇ ಎನರ್ಜಿನಲ್ಲಿ ಇರ್ತೀರಾ ನೀವು. ಇದು ನಿಮ್ಮ ಪರ್ಸನಲ್ ಗ್ರೋತ್ ಕುರಿತಾಗೆ ಆಗಿತ್ತು ಈ ರೀಡಿಂಗ್ ಇವತ್ತು. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಈಗ ನಾನು ಮುಂದಿನ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಹೇಗಿರುತ್ತೆ ನಿಮ್ಮ ಮುಂದಿನ ಫ್ಯೂಚರ್ ಮತ್ತೆ ಮೆಸೇಜಸ್ ಫ್ರಮ್ ಗಾಡ್. ನೀವು ಇಷ್ಟಪಡುವಂತ ದೇವರಿಂದ ಮೆಸೇಜಸ್ ಏನಿದೆ ನಿಮಗೆ, ಇದರ ಕುರಿತಾಗೆ ನಾನು ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಏನ್ ಬರುತ್ತೆ ಅಂತ. ದೈವದಿಂದ ಮೆಸೇಜಸ್ ಏನಿದೆ, ಫೇರಿ ಮೆಸೇಜಸ್ ಏನಿದೆ. ಈ ಡೆಕ್ ಯಾರು ಸೆಲೆಕ್ಟ್ ಮಾಡಿದೀರಾ, ಇವತ್ತು ನನಗೆ ಡೆಲಿವರ್ ಆಗಿರುವಂತಹ ಟ್ಯಾರೋ ಡೆಕ್ ಇದು. ಐ ಜಸ್ಟ್ ಲವ್ ದ ಎನರ್ಜಿ ಆಫ್ ಇಟ್. ಓಕೆ, ಹನಿಬಿ ಇದೆ, ತುಂಬಾ ಹನಿಬೀಸ್ ಇದೆ ಈ ಟ್ಯಾರೋ ಡೆಕ್ ನಲ್ಲಿ. ಅಂಡ್ ಪಿಕ್ಚರ್ ಅಂತೂ ಐ ಜಸ್ಟ್ ಫೀಲ್ ಸೊ ಕನೆಕ್ಟೆಡ್ ಟು ದ ಪಿಕ್ಚರ್ಸ್ ಆಲ್ಸೋ. ಸೊ ಲೆಟ್ಸ್ ಡೂ ದ ರೀಡಿಂಗ್ ಫಾರ್ ಯು ಲಕ್ಕಿ ಒನ್. ಬಿಕಾಸ್ ಹೊಸ ಡೆಕ್ ನಲ್ಲಿ ನಿಮ್ಗೆ ರೀಡಿಂಗ್ ಸಿಗ್ತಾ ಇದೆ. ಸೊ ಲೆಟ್ಸ್ ಸಿ ರೀಡಿಂಗ್ ಏನ್ ಬರುತ್ತೆ ನಿಮಗೆ ಅಂತ. ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ ಅಂದಾಗ ಒಂದು ಹೊಸದಾಗಿರುವಂತಹ ಅಧ್ಯಾಯ, ನ್ಯೂ ಚಾಪ್ಟರ್, ಮತ್ತು ಏನೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಆಕ್ಷನ್ ಇನ್ನ ತಗೊಂಡಿಲ್ಲ ನೀವು. ಮಾಡ್ಲಾ ಬೇಡ್ವಾ ಈ ತರ ಯೋಚನೆ ಮಾಡ್ತಾ ಇದ್ದೀರಾ. ಅಂದ್ರೆ ಒಂದು ಟಾಸ್ಕ್ ಅಥವಾ ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ, ಅದನ್ನ ಹಾಗೆ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ರಿ. ಈಗ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಮಾಡ್ಲಾ, ಇದನ್ನ ಮಾಡೋದ್ರಿಂದ ನನ್ಗೆ ಒಳ್ಳೇದಾಗತ್ತಾ. ಸೊ ಯು ಆರ್ ಸ್ಟಾರ್ಟೆಡ್ ಥಿಂಕಿಂಗ್. ಓಕೆ, ಸೊ ಇದು ನಿಮ್ಮ ಕೆಲಸ ಕಾರ್ಯಗಳ ಕುರಿತಾಗಿರ್ಬೋದು, ಅಥವಾ ಇದು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಸ್ತೋ ಏನೋ, ಹಂಗೆ ಪಾಸ್ ಆಗಿತ್ತು. ಈಗ ಮಾಡ್ಲಾ ಅಂತ ಯೋಚನೆ ಮಾಡ್ತಿದ್ದೀರಾ. ಅಥವಾ ಏನೋ ಒಂದು ಗವರ್ಮೆಂಟ್ ಜಾಬ್ ಕೈ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ, ಎಕ್ಸಾಮ್ ಬರೀಬೇಕು ಮಾಡ್ಲಾ, ಬಟ್ ಇವಾಗ ಮಾಡೋದ್ರಿಂದ ಏನಾದ್ರು ಒಳ್ಳೇದಾಗತ್ತಾ, ಆ ತರ ಯೋಚನೆ ಮಾಡ್ತಾ ಇದ್ದೀರಾ.
ತ್ರೀ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಪ್ರೆಸೆಂಟ್ ಎನರ್ಜೀಸ್ ತ್ರೀ ಆಫ್ ಪೆಂಟಿಕಲ್ಸ್. ಅದಾದ ನಂತರ 9 ಆಫ್ ವಾಂಡ್ಸ್ ಬರ್ತಾ ಇದೆ, ಮತ್ತೆ ದಿ ಎಂಪರರ್. ಓ ಓ ಓ ಓ ಓ ಗಾಡ್, ಏನ್ ಹೇಳ್ತಿದೀನಿ ನಿಮ್ಗೆ ಅಂದ್ರೆ, ಆಕ್ಚುಲಿ ನೀವ್ ಇವಾಗ ಏನ್ ಯೋಚನೆ ಮಾಡ್ತಾ ಇದ್ದೀರಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಿಕಾಸ್ ಇದು ಜನರಲ್ ರೀಡಿಂಗ್ ಆಗಿದೆ. ನೀವೇನಾದ್ರೂ ಇವಾಗ ಇತ್ತೀಚೆಗೆ ಇನ್ನೊಂದ್ ಫ್ಯೂ ಡೇಸ್ ಇಂದ ಇದ್ ಮಾಡ್ಲಾ, ಹೀಗಿರ್ಲಾ, ಈ ತರ ಏನಾದ್ರೂ ಒಂದ್ ಥಾಟ್ ಅವಾಗ ನಿಮಗ್ ಬರ್ತಾ ಇದೆ ಅಂದ್ರೆ, ಅದು ಪ್ರೀತಿ ವಿಷಯವಾಗಿರ್ಬೋದು, ಅದು ಹಣಕಾಸಿನ ವಿಷಯವಾಗಿರ್ಬೋದು, ಅಥವಾ ಅದು ನಿಮ್ಮ ಕೆಲಸ ಕಾರ್ಯಗಳ ವಿಷಯ, ಏನೇ ಆಗಿರ್ಲಿ, ಅದ್ ನಿಮ್ ಮೈಂಡ್ ಪದೇ ಪದೇ ಬರ್ತಾ ಇದೆ, ಇದ್ ಮಾಡ್ಲಾ, ಇದ್ರಿಂದ ನನ್ಗೆ ಒಳ್ಳೇದಾಗತ್ತೆ, ಸಮ್ ಥಾಟ್ ಇಸ್ ಕಮಿಂಗ್ ಟು ಯು ಬ್ಯಾಕ್ ಟು ಬ್ಯಾಕ್ ಅಂದ್ರೆ, ಅದ್ರ ಕಡೆಗೆ ನೀವು ಗಮನ ಕೊಡಿ. ನೀವ್ ಅದನ್ನ ಕಮೆಂಟ್ ಮಾಡಿ ಹೇಳಿ ಅದ್ ಏನ್ ವಿಷಯ ಅಂತ, ಬಿಕಾಸ್ ನನಗೂ ಕ್ಯೂರಿಯಾಸಿಟಿ ಇವಾಗ ಏನಿರ್ಬಹುದು ಅದು ಅಂತ. ಐ ಡೋಂಟ್ ನೋ ವಾಟ್ ಯು ಆರ್ ಥಿಂಕಿಂಗ್, ಬಟ್ ಆ ಥಾಟ್ ಪ್ರೋಸೆಸ್ ನಿಮ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ ಕೊಡುತ್ತೆ ಅಂತ ನಾನು ಶೋರ್ ಆಗಿ ಹೇಳ್ತೀನಿ. ತ್ರೀ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ನಿಮ್ಮ ಹಣಕಾಸಿನ ವಿಷಯವಾಗಿರ್ಬೋದು, ಸಮಥಿಂಗ್ ವೆರಿ ಬೆನಿಫಿಷಿಯಲ್ ಥಿಂಗ್, ಅಂದ್ರೆ ನಿಮಗಿದು ಒಳಿತಾಗತ್ತೆ ಅನ್ನೋ ಹಾಗೆ ಒಂದು ಇಂಡಿಕೇಶನ್ ಅಂತೂ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ನಿಮ್ಮ ಟೈಮ್ ಇನ್ವೆಸ್ಟ್ಮೆಂಟ್, ನಿಮ್ಮ ಎನರ್ಜಿ ಇನ್ವೆಸ್ಟ್ಮೆಂಟ್, ಹಣಕಾಸಿನ ವಿಷಯವಾಗಿ ಇದಕ್ಕೆ ಏನಾದ್ರು ಇನ್ವೆಸ್ಟ್ಮೆಂಟ್ ಇದೆ ಅಂದ್ರೆ ಮಾಡಿ. ಪ್ರೀತಿ ವಿಷಯವಾಗೂ ಏನಾದ್ರು ಒಬ್ರ ಬಗ್ಗೆ ನಿಮ್ಗೆ ಒಲವಿದೆ, ಅವರೇ ನಿಮ್ ಮೈಂಡಿಗೆ ಅವಾಗ ಬರ್ತಿದ್ದಾರೆ ಅಂದ್ರೆ ಆ ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಫ್ಯೂಚರ್ ನಲ್ಲಿ ರಿಸಲ್ಟ್ಸ್ ಇದೆ. 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಇದನ್ನ ಬಿಟ್ಕೊಡ್ಬಾರ್ದು, ಸೋಲ್ಬಾರ್ದು. ಓಹ್ ಇಲ್ಲ ಆಗ್ತಾ ಇಲ್ಲ ಅಂತ ಈಗ ಕಮಿಟ್ ಆಗೋದೇ ಇಂಪಾರ್ಟೆಂಟ್ ನೀವು ಈ ಒಂದು ವಿಷಯಕ್ಕೆ. ಹಾಗೆ ಬಿಡ್ತೀನಿ, ನಾನು ಇದ್ ಮಾಡೇ ಬಿಡ್ತೀನಿ ಅಂತ ನಿಮ್ಮ 9 months ಫ್ರಮ್ ನೌ, 9 months ಚಾಲೆಂಜಸ್ ಇರುತ್ತೆ, ಆಬ್ಸ್ಟಿಕಲ್ಸ್ ಇರುತ್ತೆ, ಅಂದ್ರೆ ಸುಲಭ ಇಲ್ಲ ದಾರಿ. ಆದ್ರೆ ನೀವು ಆ ಒಂದು ಸೀರಿಯಸ್ನೆಸ್ ನ ಇಟ್ಕೊಂಡು ಮುಂದೆ ಹೋಗೋದ್ರಿಂದ, ಎಂಪರರ್ ಬಂದಿರೋದ್ರ ಅರ್ಥ ಏನಂದ್ರೆ, ನೀವು ಆ ಒಂದು ವಿಚಾರದ ಕಡೆಗೆ ಫ್ರೂಟ್ಸ್ ಅಂದ್ರೆ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಸಿಗುತ್ತೆ. ಈಗ ನೀವು ಇದ್ರ ಕಡೆಗೆ ಈ ಕೋರ್ಸ್ ಮಾಡ್ಬೇಕು ಅನ್ಕೊಳ್ತಾ ಇದೀರೋ ಏನೋ, ಇದ್ ಮಾಡೋದ್ರಿಂದ ತುಂಬಾ ಒಳ್ಳೇದು. ಮಾಡಿ, ಏನೇ ಆಗಿರ್ಲಿ, ಅದು ಏನೇ ಥಾಟ್ ನಿಮ್ಗೆ ಅವಾಗವಾಗ ಇತ್ತೀಚೆಗೆ ಬರ್ತಿದೆ ಅಂದ್ರೆ ದಯವಿಟ್ಟು ಮಾಡಿ. ಅದರಿಂದ ನಿಮ್ಗೆ ಸೂಪರ್ ಆಗಿರುವಂತಹ ರಿಸಲ್ಟ್, ನಿಮಗ್ ಬೇಕಾಗಿರೋದಕ್ಕಿಂತ ಹೆಚ್ಚು ಸಿಗುತ್ತೆ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ನಿಮ್ಮ ಲಕ್ ಚೇಂಜ್ ಆಗುತ್ತೆ, ನಿಮ್ ಲೈಫ್ ಚೇಂಜ್ ಆಗುತ್ತೆ. ಇದರಿಂದ ನೀವು ಅಂದ್ರೆ ಕೆಳಗಿದ್ದವ್ರ ಮೇಲ್ ಹೋದ್ರು ಅಂತಾರಲ್ಲ, ಸಡನ್ ಆಗಿ ಏನೋ ಆಗೋಯ್ತು ಅವ್ರ ಲೈಫ್ ಅಲ್ಲಿ, ಅಷ್ಟು ಅದ್ಭುತ ಆಗೋಯ್ತು, ಆ ತರದ್ ಒಂದು ಅದ್ಭುತವಾಗಿರುವಂತ ಬದಲಾವಣೆ ಬರುತ್ತೆ. ಮಾಡಿ ಅಂತಾನೆ ಬರ್ತಾ ಇದೆ. ಮತ್ತು ದೈವದಿಂದ ಮೆಸೇಜಸ್ ಏನಂದ್ರೆ, ವೈಟ್ ವಿಚ್ ಬಿ ದ ಲೈಟ್ ಅಂತ ಬರ್ತಾ ಇದೆ. ಸೊ ನೀವು ಪಾಸಿಟಿವ್ ಆಗಿರುವಂತಹ ಒಂದು ಎನರ್ಜಿನಲ್ಲೇ ಇರ್ಬೇಕಾಗತ್ತೆ. ಈ ಒಂದು ವಿಷಯವಾಗೂ ಕೂಡ ನೀವು ಹೌದು, ಒಂದು ಧನಾತ್ಮಕತೆ ಅಂತ ಹೇಳ್ತೀವಲ್ಲ, ಆ ತರ ಒಂದು ವಿಷಯವಾಗಿರಿ ನೀವು. ಅಂದ್ರೆ ಆ ತರದ ಒಂದು ಎನರ್ಜಿನೇ ಈ ವಿಷಯಕ್ಕೆ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಅದಾದ ನಂತರ ಅನ್ಲೀಶ್ ದ ವೈಲ್ಡ್ ವಿತ್ ಇನ್, ಅಂದ್ರೆ ನಿಮ್ಮಲ್ಲಿರುವಂತ ಪವರ್ ಇದೆಯಲ್ಲ, ಇಟ್ ಇಸ್ ಸೋ ವೈಲ್ಡ್, ಇಟ್ ಇಸ್ ಸೋ ಸ್ಟ್ರಾಂಗ್. ಅದನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲಿ ಆ ಒಂದು ಗುಣ ಇದೆ, ಶಕ್ತಿ ಇದೆ, ಆ ಸ್ಕಿಲ್ ಸೆಟ್ ಇದೆ, ಯೂಟಿಲೈಸ್ ಅಂತ ಬರ್ತಾ ಇದೆ. ಅದು ಕೂಡ ಒಂದು ದೈವದ ಮೆಸೇಜ್ ಆಗಿದೆ, ಇಂಡಿಕೇಶನ್ ಆಗಿದೆ, ನಿಮ್ ಕೈಲಿ ಆಗುತ್ತೆ ಅನ್ನುವಂತ ಒಂದು ಅಶ್ಯೂರೆನ್ಸ್ ಆಗಿದೆ. ಹೋಪ್ ಕಾರ್ಡ್ ಬರ್ತಾ ಇದೆ. ಹೋಪ್ ಇಸ್ ಆಲ್ವೇಸ್ ದೇರ್ even if we can't see it. Optimistic expectations can help change a negative situation in a positive one. ಸೊ ನೀವು ಹೌದಪ್ಪ, ಇದರಿಂದ ಔಟ್ಕಮ್ ಚೆನ್ನಾಗಿದೆ, ಮುಂದೆ ನಾನು ಚೆನ್ನಾಗಿರ್ತೀನಿ ಅಂತ ನೀವು ಈ ಕೂಡ್ಲೆ ಆ ಒಂದು ಎನರ್ಜಿನ ಪಾಸಿಟಿವ್ ಕಡೆಗೆ ಶಿಫ್ಟ್ ಮಾಡೋದ್ರಿಂದ, ಹೌದು ನನ್ಗೆ ಇದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ, ಅಥವಾ ಇದರಿಂದ ನನ್ನ ಲೈಫ್ ಒಳ್ಳೆ ಕಡೆಗೆ ತಿರುವು ಪಡೆಯುತ್ತೆ ಅನ್ನುವಂತ ಒಂದು ನಂಬಿಕೆನ ನೀವು ಇಟ್ಕೊಳ್ಳೋದ್ರಿಂದ ನಿಮ್ಮ ಲೈಫ್ ಡಾರ್ಕ್ನೆಸ್ ಇಂದ ಲೈಟ್ಗೆ ಹೋಗುತ್ತೆ. ಅಂದ್ರೆ ಕತ್ತಲಿಂದ ಬೆಳಕಿಗೆ ನೀವು ಹೋಗ್ತೀರಾ, ಆ ತರ ಶಿಫ್ಟ್ ಆಗುತ್ತೆ ನಿಮ್ ಲೈಫ್ ಅಂತ ಬರ್ತಾ ಇದೆ. ಸಚ್ ಅ ಬ್ಯೂಟಿಫುಲ್ ರೀಡಿಂಗ್ ಇಟ್ ಇಸ್ ಫಾರ್ ಯು. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. 9 months ಅಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ನ ನಿಮ್ ಲೈಫ್ ಅಲ್ಲಿ ನೋಡ್ತೀರಾ ಅಂತ ಇಂಡಿಕೇಶನ್ ಬರ್ತಾ ಇದೆ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ. ಸೊ ಹೋಪ್ ಇಟ್ ಹೆಲ್ಪ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ಲಾಸ್ಟ್ ಕಾರ್ಡ್ ಪೈಲ್ ನಿಮ್ಮ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ರೀಡಿಂಗ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನೆಲ್, ಬಿಕಾಸ್
10 lakh ಸಬ್ಸ್ಕ್ರೈಬರ್ಸ್ ಆಗ್ಲೇಬೇಕು ಅನ್ನುವಂಥ ಒಂದು ಆಸೆ ಇದೆ ನನಗೆ. ಅದರಿಂದಾನೇ ನಾನು ತುಂಬಾನೇ ಶ್ರದ್ಧೆಯಿಂದ ಎಫರ್ಟ್ಸ್ ಯೂಟ್ಯೂಬ್ ಕಡೆಗೆ ಹಾಕ್ತಾ ಇದ್ದೀನಿ. ನಿಮಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮೀ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಇದೆ ಮತ್ತು ಮೆಸೇಜಸ್ ಏನಾಗಿದೆ, ಫ್ಯೂಚರ್ ಹೇಗಿರುತ್ತೆ ನಿಮ್ದು, ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಇದೆಲ್ಲ ನಿಮಗೆ ಈ ಕೂಡಲೇ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಏನಂತ. ಎಂಪ್ರೆಸ್ ಬಂದಿದೆ ಫಸ್ಟ್ ಕಡೆ. ಲೈಕ್ ಓ ಐ ವಿಲ್ ಜಸ್ಟ್ ಫಾಲ್ ಇನ್ ಲವ್. ಎಂಪ್ರೆಸ್ ಇಸ್ ಮೈ ಫೇವ್ರೆಟ್. ಯಾರಿಗೆ ಇಷ್ಟ ಆಗಲ್ಲ, ಯಾಕಂದ್ರೆ ಇದ್ರಲ್ಲಿ ಎಲ್ಲ ಇದೆ. ಓಕೆ, ಫೆಮಿನೈನ್ ಫ್ಲೋ, ಏಸ್ ಆಫ್ ವಾಂಡ್ಸ್ ಮತ್ತೆ ನೈಟ್ ಆಫ್ ಸ್ಪೋರ್ಟ್ಸ್. ಅದಾದ ನಂತರ ದ ಮೂನ್ ಕಾರ್ಡ್ ಬಂದಿದೆ, ಮತ್ತೆ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಲುಕ್ ಎಟ್ ದ ಎನರ್ಜಿ ಆಫ್ ದ ಕಾರ್ಡ್ಸ್. ಇಟ್ಸ್ ಸೋ ವೈಬ್ರೆಂಟ್ ಆಗಿದೆ ಕಾರ್ಡ್ಸ್ ಎಲ್ಲ. ಅದಾದ ನಂತರ ಟ್ರಸ್ಟ್ ಯುವರ್ ಇನ್ಸ್ಟಿಂಕ್ಟ್ಸ್ ಬರ್ತಾ ಇದೆ. ಸೊ ಇದನ್ನ ನೀವು ಇದಕ್ಕೆ ಕನೆಕ್ಟ್ ಮಾಡಬಹುದು. ನೀವು ನಿಮ್ಮ ತನಕ್ಕೆ ಬೆಲೆ ಕೊಡಿ, ನಿಮ್ಮ ಮನಸ್ಸಿಗೆ ಬೆಲೆ ಕೊಡಿ. ನಿಮ್ಮ ಒಳ ಮನಸ್ಸು ನಿಮ್ಗೆ ಏನ್ ಹೇಳ್ತಾ ಇದೆ, ಇದ್ ಮಾಡು, ಇದ್ ಮಾಡ್ಬೇಡ, ಇದ್ ಸರಿ ಇಲ್ಲ, ಇದ್ ಸರಿ ಇದೆ. ಒಂದು ಅನೀಸಿನೆಸ್ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಆ ಸಿಚುವೇಶನ್ ಇಂದ ಆಚೆ ಹೋಗಿ. ನಿಮ್ಗೆ ತುಂಬಾ ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ ಒಂದು ವಿಷಯ ಕೊಡ್ತಾ ಇದೆ ಅಂದ್ರೆ ಅದನ್ನ ತುಂಬಾನೇ ಆಸೆ ಪಟ್ಟು ಮಾಡಿ, ಪ್ರೀತಿಯಿಂದ ಮಾಡಿ. ಸೊ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳಿ. ಅಲ್ಲಿ ಇಲ್ಲಿ ವಾಲೋ ಅವಶ್ಯಕತೆ ಇಲ್ಲ. ನಿಮ್ಮ ಮನಸ್ಸಿಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನ ಮಾಡಿ. ಬಿಕಾಸ್ ನಿಮ್ಮ ಇಂಟ್ಯೂಟಿವ್ ಸ್ಕಿಲ್ಸ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ನೆಕ್ಸ್ಟ್ 6 more months ಬೇಸಿಕ್ಲಿ. ಅದನ್ನೇ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಅದು ಒಂದು ಮೆಸೇಜ್ ದೈವದಿಂದ. ಮತ್ತೆ ಮೆಡಿಸಿನ್ ಗಾರ್ಡನ್ ಬರ್ತಾ ಇದೆ. ಬಿ ಓಪನ್ ಟು ಹೀಲಿಂಗ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ. ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ನಿಮ್ಗೆ ಬರುವ ದಿನಗಳಲ್ಲಿ. ಮೆಸೇಜಸ್ ಫ್ರಮ್ ಗಾಡ್, ಡಿವೈನ್. ನೀವು ಪೂಜೆ ಮಾಡುವಾಗ ಮೆಸೇಜಸ್ ಬರಬಹುದು, ಅಥವಾ ನೀವು ನಿದ್ದೆ ಮಾಡುವಾಗ ಡ್ರೀಮ್ಸ್ ನಲ್ಲಿ ಬರಬಹುದು, ಅಥವಾ ಅಚಾನಕ್ಕಾಗಿ ನೀವು ನಂಬರ್ಸ್, ಏಂಜಲ್ ನಂಬರ್ಸ್ ನೋಡ್ಬೋದು. ಇದನ್ನೆಲ್ಲ ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ತಗೋಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಇನ್ಫಾರ್ಮೇಶನ್ ಇಂದ ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ವೂಂಡ್ಸ್ ಇದೆ, ನೋವುಗಳಿದೆ, ಮಾನಸಿಕವಾಗಿ ದುರ್ಬಲರಾಗಿದ್ರೆ, ಅದರಿಂದ ನೀವೇನಾದ್ರೂ ತುಂಬಾ ಕಳ್ಕೊಂಡಿದ್ರೆ, ಆ ಒಂದು ವಿಷಯವಾಗಿ ನಿಮಗೆ ಮೆಸೇಜ್ ಇಸ್ ದ ಮೆಡಿಸಿನ್ ಫಾರ್ ಯು. ಯಾವ ಮೆಸೇಜ್ ಬರುತ್ತೆ ಆ ಮೆಸೇಜ್ ನಿಮ್ಮ ಲೈಫ್ ನ ಒಂದು ಹತೋಟಿಗೆ ತರುವಂತ ವಿಷಯ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಸೊ ಓಪನ್ ಆಗಿ ಅದನ್ನ ಆಕ್ಸೆಪ್ಟ್ ಮಾಡಿ. ಈಗ ನಾನು ಎಕ್ಸಾಂಪಲ್ ಅದನ್ನು ಕೊಡ್ತೀನಿ. ನಿಮ್ಗೆ ಇವಾಗ ಒಂದು ಕನಸಿನಲ್ಲಿ ಏನೋ ಒಂದು ಮೆಸೇಜ್ ಬಂತು, ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ನೋವಿದೆ, ಅಥವಾ ಒಬ್ಬ ವ್ಯಕ್ತಿಯಿಂದ ನಿಮ್ಗೆ ಏನೋ ಒಂದು ಅನುಭವ ಆಗ್ತಾ ಇದೆ, ಅದು ನಿಮ್ಗೆ ಖುಷಿ ಕೊಡ್ತಾ ಇಲ್ಲ ಅಂದ್ರೆ ದಟ್ ಈಸ್ ದ ಮೆಸೇಜ್ ಫಾರ್ ಯು. ಅಂದ್ರೆ ಆ ವ್ಯಕ್ತಿಯನ್ನ ಕಟ್ ಆಫ್ ಮಾಡುವಂತ ಮೆಸೇಜ್ ಆಗಿರ್ಬೋದು ದೇವರಿಂದ. ಬಿಕಾಸ್ ನಿಮ್ ಹಾರ್ಟ್ಗೆ ಅದು ನೋವು ಕೊಡ್ತಾ ಇದೆ. ಸೊ ಆ ಮೆಸೇಜ್ ಒಂದು ಹೀಲಿಂಗ್ ಪವರ್ ಆಗಿದೆ ಅಂತ ಅರ್ಥ. ಸೊ ನಾನು ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ನಿಮ್ ಸಿಚುವೇಶನ್ ಮುಂದೆ ಹೇಗ್ ಬರುತ್ತೆ ಅನ್ನೋದು ನೀವು ಕನೆಕ್ಟ್ ಮಾಡ್ಕೊಂಡು ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇದು ಜನರಲ್ ರೀಡಿಂಗ್. ನೇಚರ್ ಸೈನ್ ಬರ್ತಾ ಇದೆ, ಸೈನ್ಸ್ ಕಡೆಗೂ ನೀವು ಗಮನ ಕೊಡ್ಬೇಕಾಗತ್ತೆ. ಪ್ರಕೃತಿಯಿಂದ ನಿಮ್ಗೆ ಒಂದಷ್ಟು ಮೆಸೇಜಸ್ ಸಿಗತ್ತೆ. Be receptive to the subtle messages from the nature as you go about your day. Nature talks to us continuously. We need only open our hearts and minds. ಇವಾಗ ನೀವು ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಹೇಗೆ ನೀವು ಕನೆಕ್ಟ್ ಮಾಡ್ಕೋಬಹುದು ಅಂತ. ನೀವು ಯಾವುದೋ ಒಂದು ಸಮಾರಂಭಕ್ಕೆ ಹೋಗ್ತಾ ಇದ್ದೀರಾ, ಆ ಟೈಮಲ್ಲಿ ಏನೋ ಒಂದು ಕೆಟ್ಟ ಘಟನೆ ಆಯ್ತು, ಅಥವಾ ಏನೋ ಒಂದು ರೆಡ್ ಸೈನ್ ನೋಡಿದ್ರಿ ರೆಡ್ ಕಲರ್ ನೋಡಿದ್ರಿ ಅನ್ಕೊಳ್ಳೋಣ. ಆ ರೆಡ್ ಕಲರ್ ಇಂದ ನಿಮ್ಗೆ ಆ ಒಂದು ದಿನದಲ್ಲಿ ಒಬ್ಬ ವ್ಯಕ್ತಿಯಿಂದ ಏನೋ ನೋವಾಯ್ತೋ, ಅಥವಾ ಒಂದು ಆ ಸಿಚುವೇಶನ್ ನಿಮ್ಗೆ ಮುಜುಗರ ಕೊಡ್ತೋ, ಒಟ್ನಲ್ಲಿ ಅಲರ್ಟ್ ಆಗಿದ್ರೆ ಅದನ್ನ ನೀವು ತಪ್ಪಿಸ್ಕೋಬಹುದು ಅಂತ ಅರ್ಥ. ಅಂದ್ರೆ ನೀವು ಆ ರೆಡ್ ಸೈನ್ ಇಂದ ಒಂದು ಕಲಿಯೋದೇನಾಗಿತ್ತು ಅಂದ್ರೆ ಮೇ ಬಿ ಆ ಒಂದು ಮನಸ್ತಾಪಗಳನ್ನ ನೀವು ಅವಾಯ್ಡ್ ಮಾಡ್ಬೋದಾಗಿತ್ತೇನೋ, ಜಗಳ ಏನಾರು ಆಗ್ತಿತ್ತೇನೋ ಅದನ್ನ ಅವಾಯ್ಡ್ ಮಾಡ್ಬೋದಾಗಿತ್ತೇನೋ. ಸೊ ಏನೋ ಒಂದಷ್ಟು ಮೆಸೇಜಸ್ ಅಥವಾ ಸೈನ್ಸ್ ನಿಮ್ಗೆ ನೇಚರ್ ಇಂದ, ನೀವು ನಿಮ್ ಸುತ್ತಮುತ್ತ ವಿಷಯಗಳೇನಿದೆ ಅದರಿಂದ ಸಿಗುತ್ತೆ. ನನ್ನ ಲೈಫ್ ನಲ್ಲಿ ನಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇತ್ತೀಚೆಗೆ ನಾನು ಬಟರ್ಫ್ಲೈಸ್ ನ ತುಂಬಾ ನೋಡ್ತಾ ಇದ್ದೀನಿ. ನಮ್ಮ ಮನೆಗೆ ಬಟರ್ಫ್ಲೈಸ್ ಬರ್ತಾ ಇದೆ, ನನ್ನ ಆಫೀಸ್ ನಲ್ಲಿ ಬಟರ್ಫ್ಲೈಸ್ ನೋಡ್ತಾ ಇದ್ದೀನಿ. ಸೊ ಬಟರ್ಫ್ಲೈ ಇಸ್ ಅ ಟ್ರಾನ್ಸ್ಫಾರ್ಮೇಶನ್. ಮೆಸೇಜ್ ಏನಂದ್ರೆ ಅದೊಂದು ಟ್ರಾನ್ಸ್ಫಾರ್ಮೇಶನ್. ಇದರ ಅರ್ಥ ಏನಂದ್ರೆ ನಿನ್ ಲೈಫಲ್ಲಿ ದೊಡ್ಡದಾಗಿರುವಂತ ಒಂದು ವಿಷಯ ನಡೆಯುತ್ತೆ. ಅದರಲ್ಲಿ ನೀನು ಅನುಭವಿಸ್ತೀಯ, ನೋವನ್ನು ಅನುಭವಿಸ್ತೀಯ, ಆದ್ರೆ ಅದು ನಿನ್ನ ಒಳಿತಿಗೆ ಅಂತ ಅದೊಂದು ಮೆಸೇಜ್ ಆಗಿದೆ. ಓಕೆ, ಆದ್ರೆ ನಿಮಗೆ ಯಾವ ತರ ಮೆಸೇಜ್ ಬರುತ್ತೆ ಅನ್ನೋದು ನಿಮ್ಮ ಅನುಭವಕ್ಕೆ ಬಿಟ್ಟಿದ್ದು. ಅದು ನಿಮ್ಗೆ ಬರುತ್ತೆ. ಸೊ ನೀವು ಅದಕ್ಕೆ ಅಲರ್ಟ್ ಆಗಿರಿ ಅಂತ ಹೇಳ್ತಾ ಇದ್ದೀನಿ.
ಸೊ ಎಂಪ್ರೆಸ್ ಇಸ್ ಲೈಕ್ ಫೆಮಿನೈನ್ ಫ್ಲೋ. ನೀವು ಒಳ್ಳೆಯ ಸಿಚುವೇಶನ್ ಅಲ್ಲೇ ಇದ್ದೀರಾ, ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಒಂದಷ್ಟು ನೋವುಗಳನ್ನು ಅನುಭವಿಸ್ತೀರಾ, ಆದ್ರೆ ಅದೊಂದು ರೀಸನ್ಗೆ ಆಗಿರುತ್ತೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸದಾಗಿರುವಂತ ಪ್ರಾಜೆಕ್ಟ್ಸ್ ಓಪನ್ ಆಗುವಂಥದ್ದು, ಕೆಲಸ ಹೊಸದಾಗಿರುವಂಥದ್ದು ಸಿಗುವಂಥದ್ದು, ಸಮ್ ಟ್ರಾನ್ಸಿಷನ್ ನಾನು ನೋಡ್ತಾ ಇದ್ದೀನಿ ಒಂದು. ಅದಾದ ನಂತರ ನೈಟ್ ಆಫ್ ಸ್ಪೋರ್ಟ್ಸ್ ರಿಲೇಟೆಡ್ ಟು ವರ್ಕ್ ವಿಷಯದಲ್ಲಿ ನೀವು ತುಂಬಾನೇ ಏಳಿಗೆನ ನೋಡ್ತೀರಾ. ಅದಾದ ನಂತರ ಕೆಲಸ ಕಾರ್ಯಗಳಲ್ಲೂ ನಾನೇನು ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ನಿಮ್ಮ ರಿಲೇಶನ್ಶಿಪ್ಸ್ ಹೀಲ್ ಆಗುತ್ತೆ. ಯಾರು ನಿಮ್ಮಿಂದ ನೋವು ಅನುಭವಿಸಿದಾರೆ ಅಥವಾ ನೀವು ಅನುಭವಿಸಿದ್ದೀರಾ ವ್ಯಕ್ತಿಗಳಿಂದ ನೋವು, ಆ ವಿಷಯವಾಗೂ ಒಂದಷ್ಟು ಒಳ್ಳೊಳ್ಳೆ ಪರಿಹಾರಗಳನ್ನ ನೀವು ನೋಡ್ತೀರಾ 4 months ನಲ್ಲಿ ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.